ವೀಕ್ಷಕರೇ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಜಗ್ಗೇಶ್, ಸಾಧು ಕೋಕಿಲ, ಕೋಮಲ್ರಂತಹ ಅನೇಕ ದಿಗ್ಗಜ ಹಾಸ್ಯ ನಟರನ್ನು ನೀವು ನೋಡಿರ್ತೀರಾ. ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ಹೆಚ್ಚಾಗಿ ಕೇಳಿ ಬರ್ತಿರೋ ಹಾಸ್ಯ ನಟನ ಹೆಸರು ಅಂದರೆ ಅದು ಗಿಲ್ಲಿ ನಟ. ಇವರು ಅನೇಕ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ತನ್ನದೇ ವಿಭಿನ್ನ ಹಾಸ್ಯದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂತಹ ವ್ಯಕ್ತಿ. ಇಂದು ಇವರು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನ ಸ್ಪರ್ಧಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಹಾಗಾದರೆ ಗಿಲ್ಲಿ ನಟನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನೀವು ಕೂಡ ಗಿಲ್ಲಿ ನಟನ ಫ್ಯಾನ್ಸ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಗಿಲ್ಲಿ ನಟ ಜನಿಸಿದ್ದು 1996ರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಳದಪುರ ಎಂಬಲ್ಲಿ ಇವರ ಜನನವಾಗುತ್ತೆ. ಕುಳ್ಳಯ್ಯ ಮತ್ತು ಸವಿತಾ ದಂಪತಿಗಳ ಮಗನಾಗಿ ಜನಿಸಿದ ಇವರು ಬಡ ಕುಟುಂಬದವರಾಗಿದ್ದರು. ಮೂರನೇ ಮಗನಾಗಿ ಜನಿಸಿದ ಗಿಲ್ಲಿ ನಟನಿಗೆ ಪವಿತ್ರ ಎಂಬ ಅಕ್ಕ ಮತ್ತು ನರೇಂದ್ರ ಎಂಬ ಅಣ್ಣನಿದ್ದಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ತನ್ನ ಹುಟ್ಟೂರಾದ ದಳದಪುರದ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸ್ತಾರೆ. ಇಲ್ಲಿ 7ನೇ ತರಗತಿ ಮುಗಿದ ನಂತರ ಪಕ್ಕದ ಬಂಡೂರಿನಲ್ಲಿ 8, 9, 10ನೇ ತರಗತಿಯವರೆಗೆ ಶಿಕ್ಷಣವನ್ನು ಪಡೆದು ನಂತರ SSLCಯನ್ನು ಪಾಸ್ ಮಾಡ್ತಾರೆ. ಇದಾದ ನಂತರ 2 ವರ್ಷಗಳ ITIಯನ್ನು ಪೂರ್ಣಗೊಳಿಸಿ ತನ್ನ ಕನಸಾಗಿದ್ದ ಸಿನಿರಂಗಕ್ಕೆ ಕಾಲಿಡಲು ಪ್ರಯತ್ನಿಸ್ತಾರೆ. ಆದರೆ ಮನೆಯಲ್ಲಿ ತಂದೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀನು ITIಯನ್ನು ಓದಿದ್ಯಾ, ಇದಕ್ಕೆ ತಕ್ಕ ಕೆಲಸವನ್ನು ಮಾಡು, KEBಗೆ ಅಪ್ಲಿಕೇಶನ್ ಹಾಕು ಅಂತ ಕೂಡ ಹೇಳಿದರು. ಆದರೆ ತನ್ನ ಕನಸು ಬೇರೆಯೇ ಕಂಡಿದ್ದ ನಟರಾಜ್ ಮನೆಯವರಿಗೆ ಸವಾಲನ್ನು ಹಾಕಿ ವಿರೋಧವನ್ನು ವ್ಯಕ್ತಪಡಿಸಿ 2016ರಲ್ಲಿ ಕೆಂಪು ಬಸ್ಸನ್ನು ಹತ್ತಿ ಬೆಂಗಳೂರಿಗೆ ಬಂದೇ ಬಿಡ್ತಾರೆ. ಇವರಿಗೆ ಬೆಂಗಳೂರಿನ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಇಲ್ಲಿ ಕಾಸಿದ್ದವನೇ ಬಾಸ್ ಅಂದ ಹಾಗೆ ಇವರ ಕೈಯಲ್ಲಿ 1 ರೂಪಾಯಿನೂ ಇರಲಿಲ್ಲ. ಇವರು ಚೌಟ್ರಿಗಳಲ್ಲಿ ಮದುವೆ ಇದ್ದರೆ ಅಲ್ಲಿ ಹೋಗಿ ಊಟ ಮಾಡುವಂಥದ್ದು ಮಾಡ್ತಾಯಿದ್ರು. ಒಂದು ದಿನ ಹೀಗೆ ಚೌಟ್ರಿಯಲ್ಲಿ ಊಟಕ್ಕೆ ಕುಳಿತಿದ್ದಾಗ ಎಬ್ಬಿಸಿ ಹೊರಗೆ ಕಳಿಸಿಬಿಡ್ತಾರೆ. ಇದರಿಂದ ಬೇಸರಗೊಂಡ ಗಿಲ್ಲಿ ನಟ ಜೀವನ ನಡೆಸಲಿಕ್ಕೆ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಹೀಗಿರುವಾಗ ಶೂಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ತನ್ನ ಗೆಳೆಯನನ್ನು ಭೇಟಿ ಮಾಡಿ ತಾನೂ ಕೂಡ ಶೂಟಿಂಗ್ ನೋಡಲಿಕ್ಕೆ ಅವನ ಜೊತೆ ತೆರಳುತ್ತಾ ಇದ್ರು. ಇದರಿಂದಾಗಿ ಇದ್ದಂಥ ಒಂದು ಕಂಪ್ನಿ ಕೆಲಸವನ್ನು ಕೂಡ ಕಳ್ಕೊಂಡು ಬಿಡ್ತಾರೆ. ದುಡ್ಡಿದ್ರೆ ಊಟ, ಇಲ್ಲಂದರೆ ಏನೂ ಇಲ್ಲ ಎಂಬುವಂಥ ಪರಿಸ್ಥಿತಿ ಗಿಲ್ಲಿ ನಟನಿಗೆ ಬಂದು ಬಿಡುತ್ತೆ. ಈ ಸಮಯದಲ್ಲಿ ಗಿಲ್ಲಿ ನಟನಿಗೆ 20 ವರ್ಷ ವಯಸ್ಸು ಕೂಡ ಆಗಿರಲಿಲ್ಲ. ನಂತರ ಗೆಳೆಯರ ಸಹಾಯದಿಂದಾಗಿ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳಲ್ಲಿ ಸೆಟ್ ಹಾಕೋ ಕೆಲಸಕ್ಕೆ ಸೇರಿಕೊಳ್ತಾರೆ. ಈ ಸಮಯದಲ್ಲಿ ಕಾಮಿಡಿ ಕಿಲಾಡಿಗಳು ಶೋನ ಸೆಟ್ ಕೆಲಸ ಕೂಡ ಇವರು ಮಾಡಿದರು. ಹೀಗೆ ಮಾಡಬೇಕಾದ್ರೆ ಇದರ ನಡುವೆ ಒಂದು ಸೀರಿಯಲ್ನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡಲು ಇವರಿಗೆ ಅವಕಾಶ ಸಿಗುತ್ತೆ. ಇದರಿಂದ ಮನೆಯವರಿಗೆ ಮಗ ಏನಾದರೂ ಮಾಡ್ತಾನೆ ಎಂಬ ನಂಬಿಕೆ ಕೂಡ ಇತ್ತು. ಸೆಟ್ ಬಾಯ್ ಆಗಿ ಎಷ್ಟು ದಿನ ಕೆಲಸ ಮಾಡೋದು ಅಂದ್ಕೊಂಡ ಗಿಲ್ಲಿ ನಟ ನಿರ್ದೇಶನದ ಕಡೆ ಗಮನವನ್ನು ಹರಿಸ್ತಾರೆ. ತಾವೇ ಶಾರ್ಟ್ ಫಿಲ್ಮ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ಗುಣಮಟ್ಟದ ಶಾರ್ಟ್ ಫಿಲ್ಮ್ ಮಾಡಬೇಕಂದ್ರೆ 2 ಲಕ್ಷದವರೆಗೆ ಹಣ ಬೇಕಾಗಿರುತ್ತೆ. ಆದರೆ ಇವರ ಬಳಿ ಹಣ ಇಲ್ಲದ ಕಾರಣ ಒಂದು ಉಪಾಯವನ್ನು ಮಾಡ್ತಾರೆ. ಅದರಂತೆ ಚಪ್ಪಾಲಿ ಕಳವು, ಸೆಲ್ಫಿ ದೇವ ಎಂಬಂಥ ಸ್ಕ್ರಿಪ್ಟನ್ನು ಬರೆದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ಕೆಲವೇ ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡೆದು ವೈರಲ್ ಆಗುತ್ತೆ. ಹೀಗೆ ಅನೇಕ ಶಾರ್ಟ್ ಮೂವಿಗಳನ್ನು ಮಾಡಿ ತನ್ನ ಹೆಸರನ್ನು ಬೆಳೆಸಿಕೊಳ್ತಾರೆ. ಈ ನಡುವೆ ಶಿವರಾಜ್ KR ಪೇಟೆ ಹಾಗೂ ನಯನ ನಟಿಸಿರುವ ಧಮಾಕ ಚಲನಚಿತ್ರದಲ್ಲಿ ಡೈಲಾಗನ್ನು ಬರೆದು ನಟಿಸಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾರೆ. 2022ರಲ್ಲಿ ಗಿಲ್ಲಿ ನಟನ ಬದುಕು ಬದಲಾಗಿ ಬಿಡುತ್ತೆ. ಇವರಿಗೆ ಅದೃಷ್ಟ ಕೈ ಹಿಡಿಯುತ್ತೆ. ಜೀ ಕನ್ನಡದ ಫೇಮಸ್ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಶೋಗೆ ಆಯ್ಕೆಯಾಗ್ತಾರೆ. ಇಲ್ಲಿ ಪ್ರಾಪರ್ಟಿ ಕಾಮಿಡಿ, ಪಂಚ್ ಡೈಲಾಗ್ಗಳ ಮೂಲಕ ಜನರ ಮನವನ್ನು ಗೆಲ್ತಾರೆ. ಹೀಗೆ ಈ ಶೋನ ಫಸ್ಟ್ ರನ್ನರ್ ಅಪ್ ಕೂಡ ಆಗಿಬಿಡ್ತಾರೆ. ವೀಕ್ಷಕರೇ, ಸಾಧನೆ ಅಂದರೆ ಇದೇ ನೋಡಿ. ಕಾಮಿಡಿ ಕಿಲಾಡಿಗಳಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ ಇವರು ಫಸ್ಟ್ ರನ್ನರ್ ಅಪ್ ಕೂಡ ಈ ಶೋನಲ್ಲೇ ಆಗಿಬಿಡ್ತಾರೆ. ಇದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ನಟಿಸುತ್ತಾ, ನಗಿಸುತ್ತಾ, ನಲಿಯುತ್ತಾ ಜನರ ಮನೆ ಮಾತಾಗಿ ಬಿಡ್ತಾರೆ. 2025ರಲ್ಲಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಕೂಡ ಗಿಲ್ಲಿ ನಟ ಆಯ್ಕೆಯಾಗಿರ್ತಾರೆ. ಇಂದು ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಟ ಆಡುತ್ತಾ ಜನರನ್ನು ನಗಿಸುತ್ತಾ ತಾನೊಬ್ಬ ಹಾಸ್ಯ ಕಲಾವಿದ ಎಂಬುದನ್ನು ಮತ್ತೆ ತೋರಿಸಿಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇದಿಷ್ಟು ಗಿಲ್ಲಿ ನಟರವರ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ನೀವು ಕೂಡ ಗಿಲ್ಲಿ ನಟನ ಫ್ಯಾನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ.